ಎಲ್ರಿಗೂ ನಮಸ್ಕಾರ. ಪ್ರಿಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಇವತ್ತು ಬೆಳಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ 15 ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಮುಂದುವರೆದ ಭಾಗ, ಉಳಿದಂತಹ 15 ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ ನೋಡಿ, ಇಲ್ಲಿ 15 ಪ್ರಶ್ನೆಗಳಾಗಿದ್ವು. 16ನೇ ಪ್ರಶ್ನೆ, ಒಂದು ಸಮೂಹದ ವ್ಯಕ್ತಿಗಳ ಪರಸ್ಪರ ಸಂಬಂಧವನ್ನು ಅಧ್ಯಯನ ಮಾಡುವಂತಹ ಒಂದು ತಾಂತ್ರಿಕತೆ ಯಾವುದು ಅಂತ ಕೇಳಿದ್ದಾರೆ. ಯಾವುದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ? 16ನೇ ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಮನೋರೋಗಾಧ್ಯಯನ, ಸಮಾಜ ಮಿತಿ, ವ್ಯಕ್ತಿ ಅಧ್ಯಯನ, ಸಲಹೆ ಅಂತ 4 ಆಯ್ಕೆಗಳು ಇದ್ದಾವೆ. ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ, ಅರ್ಥ ಮಾಡ್ಕೊಳ್ಳಿ. ಒಂದು ಸಮೂಹದ ವ್ಯಕ್ತಿಗಳ, ಒಂದು ಸಮೂಹ ಅಂದರೆ ಒಂದು ಗುಂಪಿನಲ್ಲಿ ಇರುವಂತಹ ವ್ಯಕ್ತಿಗಳ ಪರಸ್ಪರ ಸಂಬಂಧವನ್ನು ಅಧ್ಯಯನ ಮಾಡುವಂತಹ ಒಂದು ತಾಂತ್ರಿಕತೆಯನ್ನು ಏನಂತ ಹೇಳಿ ಕರಿತೀವಿ ಅಂತ. ಆಪ್ಷನ್ 2 ಸಮಾಜ ಮಿತಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಇನ್ನು 17ನೇ ಒಂದು ಪ್ರಶ್ನೆ, ಈ ಒಂದು ವಿಡಿಯೋದ 2ನೇ ಪ್ರಶ್ನೆ, ಯಶಸ್ಸಿಗೆ ಯಶಸ್ವಿ ಉತ್ತರಾಧಿಕಾರಿ ಈ ಒಂದು ಹೇಳಿಕೆಯನ್ನು ವಿವರಿಸುವಂತಹ ನಿಯಮ ಯಾವುದು? ಯಾವ ಒಂದು ನಿಯಮ ಈ ಒಂದು ಹೇಳಿಕೆಯನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಅನ್ನೋದು ಪ್ರಶ್ನೆ. 17ನೇ ಪ್ರಶ್ನೆಗೆ 4 ಆಯ್ಕೆಗಳನ್ನು ಇಟ್ಟಿದ್ದಾರೆ. ಒಂದೇ ಎಂಬ ಭಾವನೆಯ ನಿಯಮ, ಪರಿಣಾಮ ತತ್ವ ನಿಯಮ, ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಅಂತ ಹೇಳಿ. ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 2 ಪರಿಣಾಮ ತತ್ವ ನಿಯಮ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ಪರಿಣಾಮ ತತ್ವ ನಿಯಮ ಅನ್ನೋದು ಎಡ್ವರ್ಡ್ ಥಾರ್ನ್ಡೈಕ್ ಅವರ ಒಂದು ನಿಯಮ ಆಗಿರುತ್ತೆ. ಸೊ ಈ ಒಂದು ನಿಯಮ ಏನು ಹೇಳುತ್ತೆ, ಲಾ ಆಫ್ ಎಫೆಕ್ಟ್ ಏನು ಹೇಳುತ್ತೆ ಅಂದರೆ, ಒಂದು ಕ್ರಿಯೆ ತೃಪ್ತಿಕರ ಪರಿಣಾಮವನ್ನು ಉಂಟು ಮಾಡಿದ್ರೆ ಆ ಒಂದು ಕ್ರಿಯೆ ಭವಿಷ್ಯದಲ್ಲಿ ಪುನರಾವರ್ತನೆ ಆಗ್ತಕ್ಕಂತಹ ಒಂದು ಸಾಧ್ಯತೆ ಇದೆ ಅನ್ನೋದು ಈ ಒಂದು ನಿಯಮ ಹೇಳುತ್ತೆ. ಹಾಗಾಗಿ ಯಶಸ್ಸಿಗೆ ಯಶಸ್ವಿ ಉತ್ತರಾಧಿಕಾರಿ ಅನ್ನುವಂತಹ ಹೇಳಿಕೆಗೆ ಪರಿಣಾಮ ತತ್ವ ನಿಯಮವೇ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. 18ನೇ ಒಂದು ಪ್ರಶ್ನೆ ನೋಡಿ, ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವಿಕೆ ಈ ಕೆಳಗಿನ ಯಾವುದಕ್ಕೆ ಸಹಾಯಕವಾಗುತ್ತದೆ ಅಂತ. ಯಾವುದೇ ಒಂದು ಟೀಮ್ ಆಗಿರ್ಬೋದು, ಅಂದರೆ ಆಟದ ಒಂದು ಗುಂಪಾಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಬ್ಯಾಡ್ಮಿಂಟನ್ ಆಗಿರ್ಬೋದು, ಅಥವಾ ಥ್ರೋಬಾಲ್, ಫುಟ್ಬಾಲ್ ಯಾವುದಾದ್ರೂ ಆಗಿರ್ಬೋದು. ಸೊ ಆ ಪಂದ್ಯದಲ್ಲಿ ಒಂದು ಗುಂಪು ಒಂದಾಗುವುದು ಈ ಕೆಳಗಿನ ಯಾವುದಕ್ಕೆ ಸಹಾಯ ಆಗಿರುತ್ತೆ ಅನ್ನೋದು. ತಂಡದ ಜಯಕ್ಕೆ, ಮುಂದಾಳತ್ವಕ್ಕೆ, ಆಕ್ರಮಣ ಮನೋಭಾವಕ್ಕೆ, ಉದ್ವೇಗಕ್ಕೆ. ಇದು ತುಂಬಾ ಈಸಿಯಾದಂತಹ ಪ್ರಶ್ನೆ. ಸೊ ಆಪ್ಷನ್ 1 ತಂಡದ ಜಯಕ್ಕೆ. ಎಲ್ಲರೂ ಕೂಡ ಯೂನಿಟಿಯಿಂದ ಆಡಿದ್ರೆ, ಒಂದು ಸ್ಟ್ರಾಟಜಿನ ಮಾಡ್ಕೊಂಡು ಆಡಿದ್ರೆ ಏನಾಗುತ್ತೆ, ಆ ಒಂದು ತಂಡ ಗೆಲುವನ್ನು ಸಾಧಿಸಬಹುದು. ಸೊ ಹಾಗಾಗಿ ಆಪ್ಷನ್ 1 ತಂಡದ ಜಯ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. 19ನೇ ಪ್ರಶ್ನೆ, ಒಂದು ತರಗತಿಯಲ್ಲಿ ವೈವಿಧ್ಯಮಯವಾದ ಉದ್ದೀಪನಗಳು ಡ್ಯಾಶ್ ಅಂತ ಕೇಳಿದರೆ ಆಯ್ಕೆಗಳನ್ನು ನೋಡೋದಾದ್ರೆ ವಿದ್ಯಾರ್ಥಿಗಳನ್ನು ಅಭಿಪ್ರೇರಣೆಗೊಳಿಸುತ್ತದೆ, ಆಸಕ್ತಿಯನ್ನು ಮೂಡಿಸುತ್ತದೆ, ಅವಧಾನವನ್ನು ಗಳಿಸುತ್ತದೆ, ವಿವಿಧ ಅನುಭವಗಳನ್ನು ಒದಗಿಸುತ್ತದೆ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಆಪ್ಷನ್ 3 ಅವಧಾನವನ್ನು ಗಳಿಸುತ್ತದೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ 20ನೇ ಪ್ರಶ್ನೆ, ಒಂದು ಕೌಶಲದ ಹೆಚ್ಚು ಉಳಿಕೆಯು ಸಾಧ್ಯವಾಗುವುದು ಕಲಿಕೆಯು ಡ್ಯಾಶ್. ಅಂದರೆ ಒಂದು ಕೌಶಲ, ಒಂದು ಸ್ಕಿಲ್ನ ಹೆಚ್ಚು ಉಳಿಕೆ ಸಾಧ್ಯ ಆಗೋದು ಕಲಿಕೆ ಯಾವ ರೀತಿಯಾಗಿ ಇದ್ದಾಗ ಅಂತ. ಸುಲಭವಾದಾಗ, ಕ್ಲಿಷ್ಟವಾದಾಗ, ಕ್ಲಿಷ್ಟ ಅಂದರೆ ಬಹಳ ಕಷ್ಟವಾದಾಗ, ಅತಿಯಾದ ಕಲಿಕೆಯಾದಾಗ, ಎಣಿಕೆಯಿಂದಾದಾಗ ಅಂತ ಇದೆ. ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 1 ಅತಿಯಾದ ಕಲಿಕೆಯಾದಾಗ ಒಂದು ಕೌಶಲದ ಹೆಚ್ಚು ಉಳಿಕೆಯು ಸಾಧ್ಯ ಆಗುತ್ತೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 21ನೇ ಒಂದು ಪ್ರಶ್ನೆ ನೋಡಿ, ಯಾವ ಪರೀಕ್ಷೆಯ ನಿರ್ವಹಣೆಯಿಂದ ಒಬ್ಬ ವ್ಯಕ್ತಿಯ ಒಂದು ವೃತ್ತಿಯಲ್ಲಿ ಯಶಸ್ಸಿನ ಸಂಭಾವ್ಯತೆಯನ್ನು ನಿರ್ಧರಿಸಬಹುದು ಅಂತ ಕೇಳಿದ್ದಾರೆ. ಸೊ ಇನ್ನು ಆಯ್ಕೆಗಳಿಂದ ನೋಡೋದಾದ್ರೆ ವ್ಯಕ್ತಿತ್ವ ಪರೀಕ್ಷೆ, ಸಾಧನಾ ಪರೀಕ್ಷೆ, ಬುದ್ಧಿಶಕ್ತಿ ಪರೀಕ್ಷೆ, ಅಭಿಕ್ಷಮತೆ ಪರೀಕ್ಷೆ ಅಂತ ಇದೆ. 21ನೇ ಪ್ರಶ್ನೆ. ಸೊ ಆಯ್ಕೆಗಳನ್ನು ನೋಡಿದ್ರೆ ಎಲ್ಲ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ 4 ಅಭಿಕ್ಷಮತೆ ಪರೀಕ್ಷೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 22ನೇ ಒಂದು ಪ್ರಶ್ನೆ ನೋಡಿ, ಈ ಕೆಳಗಿನ ಪರೀಕ್ಷೆಯು ವ್ಯಕ್ತಿತ್ವದ ಹಲವಾರು ಅಭಿರುಚಿಗಳನ್ನು ಮಾಪನ ಮಾಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆ ಇನ್ನೊಂದ್ಸಲ ನೋಡಿ, ಈ ಕೆಳಗೆ ಕೊಟ್ಟಿರ್ತಕ್ಕಂಥಂದ್ರೆ 4 ಆಯ್ಕೆಗಳನ್ನ ಕೊಟ್ಟಿದ್ದಾರಲ್ಲ, ಈ 4 ಆಯ್ಕೆಗಳ ಪರೀಕ್ಷೆಯು ವ್ಯಕ್ತಿತ್ವದ ಹಲವಾರು ಅಭಿರುಚಿಗಳನ್ನು ಮಾಪನ ಮಾಡುತ್ತೆ. ವ್ಯಕ್ತಿತ್ವದ ಬೇರೆ ಬೇರೆ ಅಭಿರುಚಿಗಳನ್ನು ಮಾಪನ ಮಾಡುವಂತಹ ಒಂದು ಪರೀಕ್ಷೆ ಯಾವುದು ಅನ್ನೋದು ಪ್ರಶ್ನೆ. ಸೊ ನೋಡಿ, ಇಲ್ಲಿ RPM, HSPQ,
VIB, DAT ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಪ್ಪ 22ನೇ ಪ್ರಶ್ನೆಗೆ ಅಂತ ಹೇಳಿದರೆ ಆಯ್ಕೆ 4 DAT ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. DAT. ಸೊ DAT ಪರೀಕ್ಷೆ ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಡಿಫ್ರೆನ್ಷಿಯಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. DAT ಅಂದರೆ ಡಿಫ್ರೆನ್ಷಿಯಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಸೊ ಇದನ್ನು ಸ್ಟೂಡೆಂಟ್ಸ್ಗಳಿಗೆ ಅಥವಾ ಉದ್ಯೋಗಾಕಾಂಕ್ಷಿಗಳಲ್ಲಿ ವೈಭವವಿಲ್ಲದ ಶಕ್ತಿಗಳನ್ನು ಮೆಷರ್ ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಸೊ ಇದು ಒಬ್ಬ ವ್ಯಕ್ತಿಯ ಸ್ವಾಭಾವಿಕ ಪ್ರತಿಭೆ ಆಗಿರ್ಬೋದು, ಆತನ ಕಲಿಕಾ ಶಕ್ತಿ ಆಗಿರ್ಬೋದು, ಮತ್ತೆ ಫ್ಯೂಚರಲ್ಲಿ ವೃತ್ತಿಯ ಆಯ್ಕೆಗಾಗಿ ಸೂಕ್ತತೆಯನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ಪರೀಕ್ಷೆ ಸಹಾಯವನ್ನ ಮಾಡುವಂಥದ್ದು. ಸೊ ಹಾಗಾಗಿ ಈ ಪ್ರಶ್ನೆಗೆ DAT 4ನೇ ಆಯ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 23ನೇ ಪ್ರಶ್ನೆ ನೋಡಿ, ಅನುವಂಶೀಯ ಗುಣಲಕ್ಷಣಗಳ ನೈಜ ವಾಹಕಗಳೆಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ವರ್ಣತಂತುಗಳು, ಜೀನ್ ಅಂತ ಏನು ಹೇಳ್ತೀವಲ್ಲ, ಜೀನ್ಗಳು, ಜೀವಕೋಶಗಳಲ್ಲಿಯ ಕೋಶ ಕೇಂದ್ರ, ಜೀವಕೋಶಗಳಲ್ಲಿಯ ಪ್ರೋಟೋಪ್ಲಾಸ್ಮಾ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಅನುವಂಶೀಯ ಗುಣಲಕ್ಷಣಗಳ ನೈಜ ವಾಹಕಗಳು ಅಂತ ಬಂದಾಗ ಆಪ್ಷನ್ 2 ಜೀನುಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 24ನೇ ಒಂದು ಪ್ರಶ್ನೆ ನೋಡಿ, ವ್ಯಾಟ್ಸನ್ ಅಂದ್ರೆ JP ವ್ಯಾಟ್ಸನ್ ಏನಿದ್ದಾರೆ ಇವರು ಹೇಳಿರೋ ಹಾಗೆ ಮನೋವಿಜ್ಞಾನವು ಈ ಕೆಳಗಿನದರ ಅಧ್ಯಯನವಾಗಿದೆ ಅಂತ ಕೇಳಿದ್ದಾರೆ. ಮನೋವಿಜ್ಞಾನ ಅಂತಕ್ಕಂಥದ್ದು ಯಾವುದ್ರ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತ JB ವ್ಯಾಟ್ಸನ್ ಅವರು ಹೇಳಿದ್ದಾರೆ ಅಂತ ಪ್ರಶ್ನೆ ನೋಡಿ. ಇಲ್ಲಿ ಮನಸ್ಸು, ಆತ್ಮ, ವರ್ತನೆ, ಪ್ರಜ್ಞಾವಸ್ಥೆ ಏನಿರ್ಬೋದು ಹಾಗಾದ್ರೆ ಮನೋವಿಜ್ಞಾನ ಅಂತಕ್ಕಂಥದ್ದು ಆಬ್ವಿಯಸ್ಲಿ ವರ್ತನೆಯ ಬಗ್ಗೆ ಅಧ್ಯಯನ ಮಾಡುವಂಥದ್ದು. JB ವ್ಯಾಟ್ಸನ್ ಕೂಡ ಅದನ್ನೇ ಹೇಳಿದ್ದಾರೆ. ಮನೋವಿಜ್ಞಾನ ಅಂತಕ್ಕಂಥದ್ದು ಏನು ವರ್ತನೆಯ ಒಂದು ಅಧ್ಯಯನ ಆಗಿರುವಂಥದ್ದು ಅಂತ. ಇನ್ನು 25ನೇ ಒಂದು ಪ್ರಶ್ನೆ ನೋಡಿ, ವರ್ಗಾವಣೆಯು ಯಾವಾಗಲೂ ಈ ಒಂದು ಅವಕಾಶವನ್ನ ಅವಲಂಬಿಸಿರುತ್ತದೆ. ಯಾವ ಅವಕಾಶವನ್ನ ಅವಲಂಬಿಸಿರುತ್ತೆ ವರ್ಗಾವಣೆ ಅಂತಕ್ಕಂಥದ್ದು ನೋಡಿ? ಬೋಧನೆಯ ಅನುರೂಪ, ಕಲಿಕೆಯ ಅನುರೂಪ, ಕಲಿಯುವವರ ಪ್ರೇರಣೆ, ವಸ್ತುವಿನ ಸ್ವರೂಪ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳನ್ನ. ಸೊ 25ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ವರ್ಗಾವಣೆ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಕಲಿಕೆಯ ಅನುರೂಪವನ್ನ, ಈ ಒಂದು ಅವಕಾಶ ಕಲಿಕೆಯ ಅನುರೂಪವನ್ನ ಅವಲಂಬಿಸಿಕೊಂಡಿರ್ತಾರೆ. ಸೊ ಹಾಗಾಗಿ ಆಪ್ಷನ್ 2 ಕಲಿಕೆಯ ಅನುರೂಪ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, 26ನೇ ಪ್ರಶ್ನೆ, ಸಾಮಾಜೀಕರಣವು ಸಾಂಸ್ಕೃತಿಕ ವರ್ಗಾವಣೆ ಮತ್ತು ಕೆಳಗಿನ ಯಾವುದನ್ನು ಒಳಗೊಂಡಿರುತ್ತದೆ ಅಂತ ಕೇಳಿದ್ದಾರೆ. ಸಾಮಾಜೀಕರಣ ಅಂತಕ್ಕಂಥದ್ದು ಸಾಂಸ್ಕೃತಿಕ ವರ್ಗಾವಣೆ ಮತ್ತೆ ಕೆಳಗೆ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಯಾವುದನ್ನು ಒಳಗೊಂಡಿರುತ್ತೆ ಅನ್ನೋದು ಪ್ರಶ್ನೆ ಆಗಿದೆ. ಸೊ ಬಂಡುಕೋರತನವನ್ನ ಬೆಂಬಲಿಸದಿರುವುದು, ವೈಯಕ್ತಿಕ ವ್ಯಕ್ತಿತ್ವದ ಬೆಳವಣಿಗೆ, ಮಕ್ಕಳನ್ನ ಹೆಸರು ಮಾಡುವುದು, ಭಾವನಾತ್ಮಕ ಬೆಂಬಲದ ಪ್ರೋತ್ಸಾಹ ಅಂತ ಇದೆ. ಸೊ ಏನಾಗಿರ್ಬೋದು ಸಾಮಾಜೀಕರಣ ಅಂತಕ್ಕಂಥದ್ದು ಸಾಂಸ್ಕೃತಿಕ ವರ್ಗಾವಣೆಯ ಜೊತೆಗೆ ಯಾವುದನ್ನ ಒಳಗೊಂಡಿರುತ್ತೆ ಅಂತಂದ್ರೆ ವೈಯಕ್ತಿಕ ವ್ಯಕ್ತಿತ್ವದ ಬೆಳವಣಿಗೆಯನ್ನ ಒಳಗೊಂಡಿರುತ್ತೆ. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. 27ನೇ ಒಂದು ಪ್ರಶ್ನೆ ನೋಡಿ, ಈ ಕೆಳಗಿನ ಯಾವ ಹೊಂದಾಣಿಕೆ ಸರಿಯಾಗಿದೆ ಅನ್ನೋದನ್ನ ಹೇಳಬೇಕಾಗುತ್ತೆ. ಸೊ ಈ 4 ಆಯ್ಕೆಗಳಲ್ಲಿ ಯಾವ ಹೊಂದಾಣಿಕೆ ಸರಿಯಾಗಿದೆ ಅನ್ನೋದು ಪ್ರಶ್ನೆ ನಿಮಗೆ. ಆಪ್ಷನ್ 1 ಭೌತಿಕ ವಿಕಾಸ, ಪರಿಸರ, ಸಂಜ್ಞಾತ್ಮಕ ವಿಕಾಸ, ಪ್ರಬುದ್ಧತೆ, ಸಾಮಾಜಿಕ ವಿಕಾಸ, ಪರಿಸರ, ಭಾವನಾತ್ಮಕ ವಿಕಾಸ, ಪ್ರಬುದ್ಧತೆ ಅಂತ ಇದೆ. ಯಾವುದು ಸರಿಯಾಗಿರುವಂತಹ ಜೋಡಿ ಇಲ್ಲಿ ಅಂತ ಹೇಳಿದ್ರೆ 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಸಾಮಾಜಿಕ ವಿಕಾಸ, ಪರಿಸರ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಯಾಕೆ ಸಾಮಾಜಿಕ ವಿಕಾಸ ಪರಿಸರ ಅಂತ ಹೇಳಿದ್ರೆ ಸಾಮಾಜಿಕ ವಿಕಾಸ ಅಂತಕ್ಕಂಥದ್ದು ಮಕ್ಕಳಾಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಪರ್ಸನಾಲಿಟಿ ರೂಪುಗೊಳ್ಳುವಲ್ಲಿ ಬಹಳನೇ ಮುಖ್ಯವಾಗಿರುವಂತಹ ಒಂದು ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಸೊ ಸಾಮಾಜಿಕ ವಿಕಾಸ ಅಂದ್ರೆ ಏನು ಹಾಗಾದ್ರೆ ಅಂದ್ರೆ ಒಬ್ಬ ವ್ಯಕ್ತಿ ಅಂದ್ರೆ ನಮ್ಮೆಲ್ಲರ ಸುತ್ತಮುತ್ತ ಸಮಾಜದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಒಳ್ಳೆ ರೀತಿಯಂತಹ ಸಂಬಂಧಗಳನ್ನು ಸ್ಥಾಪಿಸಿಕೊಂಡು ಉತ್ತಮವಾದಂತಹ ವೈಖರಿ ಮತ್ತೆ ನಡವಳಿಕೆಯನ್ನು ಅಭಿವೃದ್ಧಿ ಪಡಿಸ್ತಕ್ಕಂತಹ ಒಂದು ಕ್ರಿಯೆಯನ್ನು ನಾವೇನಂತ ಹೇಳಿ ಕರಿತೀವಿ ಸಾಮಾಜಿಕ ವಿಕಾಸ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮಕ್ಕಳಲ್ಲಿ ಸಾಮಾಜಿಕ ವಿಕಾಸ ಮಕ್ಕಳಿಗೆ ಹೇಗೆ ಸಹಾಯ ಆಗುತ್ತೆ ಅಂದ್ರೆ ಸಹಪಾಠಿಗಳ ಜೊತೆಗೆ ಫ್ರೆಂಡ್ಸ್ಗಳ ಜೊತೆಗೆ ಆಟ ಆಡೋದನ್ನ ಕಲಿತಾರೆ. ಸಹಪಾಠಿಗಳ ಜೊತೆಗೆ ಪರಸ್ಪರ ಸಹಕಾರ, ಹಂಚಿಕೆ, ಸಹನಶೀಲತೆಯನ್ನು ಕಲ್ತ್ಕೊಳ್ತಾರೆ. ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಕಲಿತಾರೆ. ಹಾಗೇನೆ ಬಂದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಯಾವ ರೀತಿ ಮುತುವರ್ಜಿಯಿಂದ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಹಿಡಿಯೋದು ಅನ್ನೋದನ್ನ ಕಲ್ತ್ಕೊಳ್ತಾರೆ. ಸೊ ಹಾಗಾಗಿ ಇಲ್ಲಿ ಸಾಮಾಜಿಕ ವಿಕಾಸ ಪರಿಸರ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. 28ನೇ ಒಂದು ಪ್ರಶ್ನೆ ನೋಡಿ, ಬ್ಲೂಮ್ನ ಟ್ಯಾಕ್ಸಾನಮಿಯು ಕೆಳಗಿನ ಯಾವುದರ ಶ್ರೇಣೀಕೃತ ಸಂಸ್ಥೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ 1 ಗುರಿಗಳ ಸಾಧನೆ, ಆಪ್ಷನ್ 2 ಪಠ್ಯಕ್ರಮದ ಘೋಷಣೆ, ಆಪ್ಷನ್ 3 ಓದುವ ಕೌಶಲ, ಆಪ್ಷನ್ 4 ಸಂಜ್ಞಾತ್ಮಕ ಗುರಿಗಳು ಅಂತ ಇದೆ. ಏನಿರ್ಬೋದು ಹಾಗಾದ್ರೆ ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳಿದ್ರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ 4 ಸಂಜ್ಞಾತ್ಮಕ ಗುರಿಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ಮುಂದಿನ ಒಂದು ಪ್ರಶ್ನೆ 29ನೇ ಪ್ರಶ್ನೆ, ಮಕ್ಕಳು ಫ್ಯಾಷನ್ ಶೋಗಳನ್ನ ನೋಡಿ ರೂಪದರ್ಶಿ
ಮಾರ್ಗದರ್ಶಿಗಳನ್ನ ಅನುಕರಣೆ ಮಾಡಲು ಪ್ರಯತ್ನ ಮಾಡ್ತಾರೆ. ಸೊ ಈ ರೀತಿಯಾದಂತಹ ಒಂದು ಅನುಕರಣೆ ಯಾವ ರೀತಿಯಂತಹ ಒಂದು ಅನುಕರಣೆ ಅಂತ ಕೇಳಿದ್ದಾರೆ. ಸೊ ಪ್ರಾಥಮಿಕ ಪ್ರಚೋದನೆ, ಮಾಧ್ಯಮಿಕ ಪ್ರಚೋದನೆ, ಸಾಮಾಜಿಕ ಕಲಿಕೆ, ಸಾಮಾನ್ಯೀಕರಣ ಅನ್ನೋದು ನಿಮ್ಗೆ ಕೊಟ್ಟಿರುವಂತಹ ಆಯ್ಕೆಗಳಾಗಿದ್ದಾವೆ. ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಸಾಮಾಜಿಕ ಕಲಿಕೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ಮಕ್ಕಳು ಫ್ಯಾಷನ್ ಶೋಗಳನ್ನ ನೋಡೋದು, ಆಮೇಲೆ ರೂಪದರ್ಶಿಗಳನ್ನ ಅನುಕರಣೆ ಮಾಡೋದು ಎಲ್ಲವೂ ಕೂಡ ಯಾವ್ದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಸಾಮಾಜಿಕ ಕಲಿಕೆಗೆ ಬರುವಂತದ್ದು. ಸೊ ಮುಂದಿನ ಒಂದು ಪ್ರಶ್ನೆ, ಕೊನೆಯ ಪ್ರಶ್ನೆ, 30ನೇ ಒಂದು ಪ್ರಶ್ನೆ, ಕಲಿಕಾ ನ್ಯೂನತೆಗಳು ಕೆಳಗಿನ ಯಾವುದನ್ನ ಹೊರತುಪಡಿಸಿ ಉಳಿದವುಗಳಿಂದ ಉಂಟಾಗಬಹುದು ಅಂತ ಕೇಳಿದ್ದಾರೆ. ಸೊ ಈ 4 ಆಯ್ಕೆಗಳಲ್ಲಿ ಒಂದನ್ನ ಹೊರತುಪಡಿಸಿ ಕಲಿಕಾ ನ್ಯೂನತೆ ಯಾವುದರಿಂದ ಬರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ 1, 2, 3, 4 ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಶಿಕ್ಷಕರ ಬೋಧನಾ ರೀತಿಯನ್ನ ಹೊರತುಪಡಿಸಿ ಇನ್ನೆಲ್ಲದರಿಂದನೂ ಕೂಡ ಏನಾಗುತ್ತೆ ಕಲಿಕಾ ನ್ಯೂನತೆ ಅಂತಕ್ಕಂಥದ್ದು ಮಕ್ಕಳಿಗೆ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಶಿಕ್ಷಕರ ಬೋಧನಾ ರೀತಿಯಿಂದ ಹೊರತುಪಡಿಸಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ರಿ. ಮಾದರಿ ಪ್ರಶ್ನೆ ಪತ್ರಿಕೆ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.